ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಅಂತ್ರಿ. ನಾನು ಎಲುಬಿನ ಚಿಕಿತ್ಸಕ. ನಮ್ಮ ಜೊತೆ ಡಾಕ್ಟರ್ ಕಿರಣ್ ಹೊನ್ನವರ್ ಸರ್ ಅವರು ಅನಸ್ಥೆಟಿಸ್ಟ್ ಇದ್ದರು. ಚಿರಾಯು ಹಾಸ್ಪಿಟ್ಲ್ದಾಗ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಿದ್ವಿ. ಅನಸ್ತೇಷಿಯಾ ವಿಭಾಗದವ್ರದ್ದೆಲ್ಲ ನೋಡ್ಕೋತಿದ್ರು, ಅನಸ್ತೇಷಿಯಾ ಕೊಡ್ತಿದ್ರು ಪೇಷಂಟದ್ದೆಲ್ಲ. ಸೊ ನಮ್ಗೆ ಅವರು ಒಡನಾಟಿಕೆ ಆಲ್ಮೋಸ್ಟ್ ನಮ್ಮ ಹಾಸ್ಪಿಟ್ಲ್ ಒಂದು 5 ವರ್ಷದಿಂದ ನಾವು ಇದ್ವಿ. ಯಾವುದೇ ಕೇಸ್ ಆಗಲಿ, ಯಾವುದೇ ಒಂದು ಸರ್ಜರಿ ಆಗಿ ಇದು ಆಗೋದಾಗಲಿ, ಅನಸ್ತೇಷಿಯಾ ಕೊಡೋದಾಗಲಿ ಭಾಳ ಒಂದು ಸೂಕ್ಷ್ಮತೆಯಿಂದ ಒಂಥರ ವೆರಿ ಪೇಷಂಟ್ ಓರಿಯೆಂಟೆಡ್, ಅಷ್ಟು ಎಲ್ಲಕ್ಕಿಂತ ಏನು ಬೆಸ್ಟ್ ಆಗ್ತದೆ ಎಲ್ಲ ಮಾಡಿ ಪೇಷಂಟ್ ಆರಾಮ ಮಾಡೋಣ ಅಂತ ಒಂದು ರೀತಿಯಿಂದ ಮನೋಭಾವನೆಯಿಂದ ಇದ್ರು ಸರ್. ಬರೀ ನಮ್ಮ ಹಾಸ್ಪಿಟ್ಲಾಗಲಿ ಬರೀ ನಮ್ಮ ಇವ್ರಿಗೆ ಅಷ್ಟೇ ಲಾಸ್ ಅಲ್ಲ, ಇದು ಇಡೀ ಧಾರವಾಡ ಶಹರ, ಹುಬ್ಬಳ್ಳಿ ಧಾರವಾಡ ಎಲ್ಲರಿಗೂ ಒಂಥರ ದೊಡ್ಡ ಲಾಸ್ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ಅವ್ರದ್ದು ಒಡನಾಟ ನಂಗಿತ್ತು. ಯಾರ ಜೊತೆ ಜಗಳ ಇಲ್ಲ, ಯಾರ ಜೊತೆ ಇದು ಇಲ್ಲ, ಅಗದಿ ತಮ್ಮದಾತು, ತಮ್ಮ ಕೆಲಸ ಆಯ್ತು, ಭಾಳ ಇದು ಮಾಡ್ತಿದ್ರು. ಸೊ ನಮ್ಮೆಲ್ಲರಿಗೂ ಭಾಳ ದುಃಖ ಆಗ್ಯದ ಎಲ್ಲ ನಮ್ಮ ಇದರಿಂದ. ಏನು ಮಾತಾಡಿದ್ರು ಸರ್? ಫೋನ್ ಮಾಡಿದ್ರು ನಿನ್ನೆ ಮುಂಜಾನೆ 8 ಗಂಟೆಗೆ ಅದೇನೋ ಕೇಸ್ ಸಂಬಂಧ ನಾವೆಲ್ಲ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ವಿ. ಬಟ್ ಕಾಂಟ್ಯಾಕ್ಟ್ ಆಗಿದ್ದಿಲ್ಲ. ಮೇಡಮ್ ಅವರ ಫೋನ್ ಮಾಡಿಲ್ಲ, ಸ್ವಲ್ಪ ಏನೋ ರೆಸ್ಟ್ ಮಾಡ್ಲಿಕ್ಕತ್ತಾರ ಅಂತ ಅಷ್ಟೇ ಹೇಳಿದರು. ಅಷ್ಟೇ ಇನ್ಫಾರ್ಮೇಷನ್ ಇತ್ತು ನಮಗೆ. ಆಮೇಲೆ ಸಂಜೆ ಅವರ ಅಕ್ಕ ತಂಗಿಯವರು ಹೆಬ್ಬಾಳದಾಗಿರ್ತಾರೆ, ಅವರು ಸ್ವಲ್ಪ ವಿಚಾರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆವಾಗ ಅವರು ಬಂದ ಕೂಡಲೇ ಇದು ಮುಂದಿಂದೆಲ್ಲ ಇದಾಯ್ತು, ಗೊತ್ತಾಯ್ತು ನಮ್ಗೆ. ಅಂದ್ರೆ ನಿನ್ನೆ ಸಡನ್ ಇನ್ಸಿಡೆಂಟ್ ಆದಮೇಲೆ ತಾವು ಹೋಗಿದ್ದೀರ ಸ್ಪಾಟಿಗೆ? ಇಲ್ಲ, ನಾನಂತೂ ಏನು ಹೋಗಿದ್ದಿಲ್ಲ. ಇನ್ನೂ ರೆಸ್ಟ್ ಮಾಡ್ತಿರ್ಬೇಕು, ಸಾಕಾಗಿರ್ತದೆ. ಯಾಕಂದ್ರೆ ಡೇ ನೈಟ್ ಯಾವಾಗ ಕರೆದ್ರು ಸತ್ಯಕ್ಕೆ ಸರ್ ಇಲ್ಲಿ ಎಂದೂ ಬೇಸರ ಮಾಡ್ಕೋತಿದ್ದಿಲ್ಲ. ಹೇಳ್ತೀನಿ, ಇದೊಂದು ನಿಮ್ಗೆ ಹೇಳ್ಬೇಕಂದ್ರೆ ಏನು ನೆಗಡಿ ಬರಲಿ, ಜ್ವರ ಬರಲಿ, ಎಂದೂ ಅವರು ಇಲ್ಲ ನಂಗೆ ಆರಾಮಿಲ್ಲ, ಬರೋಂಗಿಲ್ಲ ಅಂತಂದು ಇದು ಮಾಡ್ತಿದ್ದಿಲ್ಲ. ಎನಿ ಟೈಮ್ ನೀವು ಮುಂಜಾನೆ 5 ಗಂಟೆ 4 ಗಂಟೆಗೂ ನಾವು ಮುಂಜಾನೆ ಕೇಸ್ ಮಾಡಿದ್ದೂ ಉಂಟು ಅಂತ ಎಕ್ಸಾಂಪಲ್ಸು. ಅದೇ ಅದ ನಮ್ಮ ಧಾರವಾಡ ಶಹರ ಮಂದಿಗೆ ಒನ್ ಆಫ್ ದ ಬೆಸ್ಟ್ ಅನಸ್ಥೆಟಿಸ್ಟ್ ಇದ್ರು ಅವರು ಅಂತ ನಾನು ಹೇಳ್ಬೋದು. ಮಗನ ಮೇಲೆ ಅದಂತೂ ಎಲ್ಲಕ್ಕಿಂತ ಮೋಸ್ಟ್ ಡ್ರೆಡ್ಫುಲ್ ಅಂತ ಹೇಳ್ಬೋದು ನಾನು ಅದನ್ನು. ಮಗನ ಮೇಲೂ ಈ ರೀತಿ ಇದಾಗಿ ಸದ್ಯ ದೇವ್ರ ಪುಣ್ಯಕ್ಕೆ ಈ ಸ್ಟೇಬಲ್ ಡೂಯಿಂಗ್ ಗುಡ್. ಸೊ ಅವನು ಅಬ್ಸರ್ವೇಷನ್ದಾಗಿದ್ದಾನಂತದ ಅಲ್ಲಿಂದ. ಸೊ ಇದು ಎಲ್ಲ ಬಂತು, SDM ಇಂದ ಸುದ್ದಿ ಬಂತು. ಡಾಕ್ಟರ್ಸ್ ಈ ಥರ ಮಾಡೋಕ್ಕೆ ಮನಸ್ಥಿತಿ ಹೆಂಗೆ ಬರುತ್ತೆ? ಭಾಳ ಡಿಫಿಕಲ್ಟ್ ಸರ್ ಇದು. ನಮಗೂ ನಂಬ್ಲಿಕ್ಕೆ ಆಗ್ಲಾರ ಈ ಮಟ್ಟಿಗೆ ಹೋಗ್ತದೆ ಅಂತ ಆಗಿದ್ದಿಲ್ಲ. ಸಣ್ಣಗೆ ಅದು ಇದು ಅಂತೆಲ್ಲ ಹೇಳ್ತಿದ್ರು. ಬಟ್ ಏನು ಎಲ್ಲರೂ ನಾರ್ಮಲ್, ಎಲ್ಲರ ಮನೆಗೆ ಅಷ್ಟು ವಿಶೇಷವಾಗಿ ಇನ್ ಡೆಪ್ತ್ ಅಂತೂ ಏನು ನಮ್ಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಎಲ್ಲರ ಮನೆಗೆ ಆಗುವಂಥದ್ದು ಅಷ್ಟು ಹೇಳ್ತಿದ್ರು ಅಷ್ಟೇ. ನಾವೆಲ್ಲ ಇದು ಮಾಡ್ಕೊಂಡು ಮತ್ತೆ ಹಂಗೇನು ಈ ಪರಿ ಆಗ್ತಂತ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ಮನಸ್ತಾಪದ ಬಗ್ಗೆ ಹೇಳ್ತಿದ್ರು ಡಾಕ್ಟರ್ ಇವಾಗ ಒಂದು ಸ್ವಲ್ಪ ಹೇಳ್ತಿದ್ರು ಅಷ್ಟೇ. ಹಂಗೇನು ಭಾಳ ಹೌದು. ಫೀಸ್ ಬಗ್ಗೆನೂ ಹೇಳ್ತಿದ್ದಿಲ್ಲ. ಅಗದಿನ ಇದು ಹೇಳ್ತೀನಿ, ಅವರು ನಮ್ಮ ಸರ್ಕಾರ ಹಾಸ್ಪಿಟ್ಲ್ದಾಗೂ ಅವ್ರು ಕೆಲಸ ಮಾಡ್ಯಾರ. ಹಳ್ಯಾಳದಾಗ ಒಂದು 3-4 ವರ್ಷ ಪ್ರತಿದಿನ ಇಲ್ಲಿಂದ ಅಲ್ಲಿ ಹೋಗಿ ಮಾಡಿ ಅಲ್ಲಿ ಫ್ರೀ ಸರ್ವಿಸ್ ಕೊಟ್ಟು ಎಲ್ಲ ಇದು ಮಾಡ್ತಿದ್ರು. ಎಂದೂ ಒಂದು ಸಲನೂ ಕ್ರಿಪ್ ಮಾಡ್ತಿದ್ದಿಲ್ಲ. ಈವನ್ ನಮ್ಮ ಹಾಸ್ಪಿಟ್ಲ್ದಾಗೂ ಹೊರಗೆ ನಮ್ಮ ಪ್ರೈವೇಟ್ ಹಾಸ್ಪಿಟ್ಲ್ದಾಗೂ ಸತ್ಯಕ್ಕೆ ಅಷ್ಟು ಇದು ಮಾಡುವ ನೋಡ್ಕೊಂಡು ಫೀಸ್ ಚಾರ್ಜ್ ಮಾಡುವ, ಏನೂ ಅದ್ರ ಬಗ್ಗೆ ಇದು ಇಲ್ಲ ಅಂತ ಎಂದೂ ಹಿಂಗೊಂಥರ ಏನೋ ಬೇಡಿಕೆ ಅಷ್ಟು ಹಾಕು, ನಾ ಹಿಂಗೆ ಮಾಡೀನಿ ಹಂಗೆ ಮಾಡೀನಿ ಅಂತ ಎಂದೂ ಹೇಳ್ತಿದ್ದಿಲ್ಲ. ಮತ್ತು ಅದ್ರ ಬಗ್ಗೆ ಮಾತ್ರ ಅಗದಿ ನಾವು ಎದೆ ತಟ್ಟಿ ಹೇಳ್ಬೋದು. ನಾವು ಎಲ್ಲರೂ ನಮ್ಮ ಬಳಗದವ್ರು ಅಂತ ಹೇಳ್ತೇನೆ. ಓಕೆ ಸರ್.